ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಯಾವ ರೀತಿಯಾಗಿ ಚೋಲೆ ಭಟೂರ ಅಥವಾ ಭಟೂರ ಯಾವ ರೀತಿ ನೀವು ಪ್ರನೌನ್ಸ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಅದನ್ನು ಯಾವ ರೀತಿಯಾಗಿ ನಾನು ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ನಲ್ಲಿರುತ್ತೆ. ನೀವು ಒಂದು ಟೈಮು ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು, ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ನಾನು ನೆನೆಸಿದಂಥ ಕಾಬೂಲ್ ಕಡಲೆಕಾಳುಗಳನ್ನು ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸೋದಕ್ಕೆ ಇಲ್ಲಿ ಫಿಲ್ಟ್ರ್ ನೀರನ್ನೇ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಲವಂಗ ಮತ್ತು ಏಲಕ್ಕಿಯನ್ನು ಇದ್ರ ಜೊತೆ ಸೇರಿಸ್ಬಿಟ್ಟು ನಾನು ಒಂದು 5-6 ವಿಸಲ್ಸನ್ನು ಹಾಕಿಸ್ಕೊಳ್ತೀನಿ. ಇದು ಬೇಯುವಷ್ಟರಲ್ಲಿ ನಾನು ಬೇಕಾಗಿರ್ತಕ್ಕಂಥ ಹಿಟ್ಟನ್ನು ಸಹ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಭಟೂರೆ ಮಾಡೋದಕ್ಕೆ ಇಲ್ಲಿ ಮೊದಲು ನಾನು 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರು ಮತ್ತು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಸೇರಿಸೋದ್ರಿಂದನೇ ತುಂಬ ಸ್ಮೂತಾಗಿ ಮತ್ತು ಹುಬ್ಬಿ ಬರ್ತಕ್ಕಂಥದ್ದು. ಇದಾದ ನಂತರ ನಾನಿಲ್ಲಿ 1/4 ಸ್ಪೂನಷ್ಟು ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತಗೊಂಡ್ವೋ ಅದೇ ಕಪ್ಪಲ್ಲಿ 1 ಕಪ್ಪು ಕರ್ಡನ್ನು ಸಹ ತಗೊಂಡು ನಾನು ಇಲ್ಲಿ ಮೊದಲಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ರವೆ ಸ್ವಲ್ಪ ಹೊತ್ತು ನೆನಿಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಕಲಸಿ ಇಡಬೇಕಾಗುತ್ತೆ. ಒಂದು 10 ನಿಮಿಷಗಳ ಕಾಲ ರವೆಯನ್ನು ನೆನೆಸಿಟ್ಟು ಅದಾದ ನಂತರ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ. 1 ಕಪ್ಪು ರವೆಯನ್ನು ತಗೊಂಡಿದ್ದೆ ಅಲ್ಲ, 2 ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸೇರಿಸ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಕಲಸಾದ ನಂತರ ನಾನು ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಟವಲ್ನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಮುಚ್ಚಿ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕಾಳು ಸಹ ಬೆಂದಿತ್ತು. ನಾನು ಮೊದಲೇ ಉಪ್ಪನ್ನು ಸೇರಿಸ್ಕೊಂಡಿರಲಿಲ್ಲ ಅಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇದಾದ ನಂತರ ನಾವು ಗ್ರೇವಿಗೆ ಬೇಕಾಗಿರ್ತಕ್ಕಂತಹ ಮಸಾಲೆಯನ್ನು ಸಹ ಇವಾಗ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಜೀರಿಗೆ ಹಾಗೆ ಲವಂಗ ಮತ್ತು ಚಕ್ಕೆಯನ್ನು ಎಣ್ಣೆ ಬಿಸಿ ಆದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂಚೂರು ಫ್ರೈ ಆದ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು 1 ಈರುಳ್ಳಿಯನ್ನು ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ 3 ಟೊಮೊಟೊ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 8ರಿಂದ 10 ಗೋಡಂಬಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಇಲ್ಲಿ ಗರಂ ಮಸಾಲ ಹಾಗೆ ಅಚ್ಚ ಖಾರದ ಪುಡಿ ಹಾಗೆಯೇ ಧನಿಯಾ ಪೌಡರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಹಾಗೆಯೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಕಾಬೂಲ್ ಕಡಲೆಕಾಳು ಬೆಂದಿತ್ತಲ್ವ, ಅದನ್ನು ಸ್ವಲ್ಪ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಅಂಥೇಳಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕಾಗುತ್ತೆ. ನಾನು ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೆ, ಹಾಗಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ಎಲ್ಲ ಚೆನ್ನಾಗಿ ಬೆಂದಾದ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಸೇಮ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಾದ ನಂತರ ಜೀರಿಗೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೆರಡನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಆಲ್ರೆಡಿ ಹುರಿದಿದ್ವಲ್ವ, ತುಂಬ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ. ಅದಾದ ನಂತರ ಇಲ್ಲಿ ಬೇಯಿಸಿದ್ದಂತಹ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆಯನ್ನು ಸೇರಿಸಿದ್ದೆ ಅಲ್ವಾ, ಅದನ್ನು ತೆಗೆದುಬಿಟ್ಟು ನಾವು ಕಾಳುಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಬಿಟ್ಟು ಮೊದಲೇ ಆಲ್ರೆಡಿ ಕಾಳಿಗೆ ನಾನು ಉಪ್ಪನ್ನು ಹಾಕಿದ್ದೆ. ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳೋಣ. ಅಷ್ಟನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಗ್ರೇವಿ ಗಟ್ಟಿಯಾಗೋ ತನಕ ಚೆನ್ನಾಗಿ ಸ್ವಲ್ಪ
ಸ್ವಲ್ಪ ಕುದಿಸ್ಬಿಟ್ರೆ ನಮಗೆ ಗ್ರೇವಿನೂ ಸಹ ರೆಡಿ ಆಗುತ್ತೆ. ಇವಾಗ ಇದನ್ನ ಒಂದು 10 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಗಟ್ಟಿ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಕುದ್ರೆ ಈ ರೀತಿ ಆಗುತ್ತೆ. ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಮೊಸರನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆ ಗಾರ್ನಿಷ್ಗೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಬೇಕು ಅಂತೇಳಿದರೆ ರುಚಿಗೆ ತಕ್ಕಷ್ಟು ಮತ್ತೆ ಇನ್ನು ಸ್ವಲ್ಪ ನೋಡಿ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈಗ ಅದು ಎಲ್ಲ ರೆಡಿ ಆಗಿದೆ. ನಾನೀಗ ಅದು ಆ ಕಡೆ ಶಿಫ್ಟ್ ಮಾಡ್ತೀನಿ. ಇವಾಗ ಬತ್ತೂರೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಆಯಿಲನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಯಿಲನ್ನೇ ಯೂಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಆಯಿಲನ್ನು ಸೇರಿಸ್ಕೊಂಡಾದ ನಂತರ ಅದು ಕಾಯ್ತಕ್ಕಂಥ ಗ್ಯಾಪಲ್ಲಿ ನಾನು ನೈಟು ಮಾರ್ನಿಂಗ್ ಎದ್ದ ತಕ್ಷಣ ಯಾವುದೇ ನೀರನ್ನು ಕುಡಿದಿರಲಿಲ್ಲ. ಹಾಗಾಗಿ ನೈಟೇ ನೆನೆಸಿದ್ದಂತಹ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಹೇಳಿದ್ದೀನಿ ಮಧ್ಯೆ ಮಧ್ಯೆ ಈ ರೀತಿ ತಗೊಳ್ತಾ ಇದ್ದೀನಿ ಇತ್ತೀಚೆಗೆ ಅಂತೇಳಿ. ಅದ್ರ ಜೊತೆ ಒಂದೇ ಒಂದು ಖರ್ಜೂರವನ್ನು ಸೇರಿಸಿ ತಗೊಳ್ತಾ ಇದ್ದೀನಿ. ಖರ್ಜೂರವನ್ನು ಸೇರಿಸಿ ತಗೊಳ್ಳೋದ್ರಿಂದ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ತಿಂದ್ಬಿಟ್ಟು ನಾನು ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಯಾಕಂದರೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡನ್ನೂ ಸಹ ಸೇರಿಸ್ಕೊಳ್ತೀವಲ್ಲ, ಹಾಗಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ನಾವು ಇದನ್ನು ಸಹ ಲಟ್ಟಿಸ್ಕೊಳ್ಳೋಣ. ಬರೀ ಮೈದಾವನ್ನೇ ತಗೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಲಟ್ಟಿಸ್ತೀವೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ಆದರೆ ನಾವು ಇದಕ್ಕೆ ಸ್ವಲ್ಪ ರವೆಯನ್ನು ಸೇರಿಸ್ಕೊಂಡಿರ್ತೀವಲ್ವ, ಹಾಗಾಗಿ ತುಂಬ ತೆಳ್ಳಗೆ ಅಗಲವಾಗಿ ಇದು ಬರಲ್ಲ. ಹಾಗಾಗಿ ಉಂಡೆನ ಸ್ವಲ್ಪ ದೊಡ್ಡದಾಗೇ ತಗೋಬೇಕಾಗುತ್ತೆ. ಉಂಡೆಯನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡೇ ತಗೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ತುಂಬ ತೆಳುವಾಗೂ ಸಹ ಇದನ್ನು ಮಾಡಬಾರ್ದು. ಸ್ವಲ್ಪ ದಪ್ಪವಾಗಿ ನಾವೇನು ಮಾಡಬೇಕು ಲಟ್ಟಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಮತ್ತು ಒಬ್ಬರೇ ಕರಿಯೋದ್ರಿಂದ ಏನು ಮಾಡಬೇಕು, ಮೊದಲೇ ಒಂದು 5-6 ಉಂಡೆಗಳನ್ನು 5-6 ಬತ್ತೂರೆಗಳನ್ನು ಮಾಡಿ ನಾವು ರೆಡಿಯನ್ನು ಮಾಡಿಟ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ಆಯಿಲನ್ನು ಆಲ್ರೆಡಿ ಇಟ್ಬಿಟ್ಟಿರ್ತೀವಲ್ವ, ಹಾಗಾಗಿ ಇಲ್ಲಿ ನಾನು ಒಂದೆರಡು ನಿಮಗೆ ಸದ್ಯಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಎರಡನ್ನೂ ಸಹ ನಾನು ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಸಹ ಚೆನ್ನಾಗಿ ಕಾದಿತ್ತು. ಇವಾಗ ಅದೆರಡನ್ನೂ ಸಹ ಕರಿತಾ ಇದ್ದೀನಿ. ಇದನ್ನು ಕರಿಯುವಂಥ ಸಂದರ್ಭದಲ್ಲಿ ಮೇಲೆ ಸ್ವಲ್ಪ ಆಯಿಲನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇರಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿದ್ರೆ ನಮಗೆ ಸ್ವಲ್ಪ ಬತ್ತೂರೆ ಉಬ್ಬಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ. ಇವಾಗ ಒಂದನ್ನು ಫ್ರೈ ಮಾಡ್ಕೊಂಡಾದ ನಂತರ ನಾನು ಇನ್ನೊಂದನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಉಬ್ಬಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ. ಇದೆರಡನ್ನು ಸಹ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ನಾನು ಇದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನೆ ಸಹ ಚೆನ್ನಾಗಿ ಬೆಂದಿತ್ತು, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಲ್ಲಂಗಡಿ ಇತ್ತು ಕಟ್ ಮಾಡಿದ್ದೆ, ಅದನ್ನು ಸಹ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಫ್ಲಫಿಯಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಔಟ್ಸೈಡ್ ತಿನ್ನೋದಕ್ಕಿಂತ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಗೊತ್ತಿರಲ್ಲ ಅಲ್ಲ. ಸೊ ಹಾಗಾಗಿ ಔಟ್ಸೈಡ್ ತಿನ್ನೋದಕ್ಕಿಂತ ಯಾವಾಗಲಾದರೂ ಮಂತ್ಲಿ 1 ಟೈಮು ಮನೆಯಲ್ಲಿ ಮಾಡ್ಕೊಂಡು ತಿಂತಕ್ಕಂಥದ್ದು ತುಂಬ ಬೆಟರು. ಇದನ್ನು ಮಕ್ಕಳಿಗೆ ತಿನ್ನಿಸಿದ್ದೀನಿ. ಎಷ್ಟೇ ಎಲ್ದಿ ಫುಡ್ ಆದ್ರೂ ಎಲ್ದಿ ಫುಡ್ ಅಂತ ಕೊಡ್ತಾ ಇದ್ರೆ ಮಕ್ಕಳು ಒಂದೇ ಥರದಾದಂಥ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಮ್ಟೈಮ್ಸ್ ನಾವು ಸಹ ಮನೆಯಲ್ಲಿ ಈ ಥರದ್ದೆಲ್ಲ ಆಯಿಲಿ ಫುಡ್ಗಳನ್ನು ಮಾಡಲೇಬೇಕಾಗುತ್ತೆ. ಔಟ್ಸೈಡ್ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಕೊಟ್ಟರೆ ಸ್ವಲ್ಪ ಬೆಟರ್ ಅಂದ್ಕೊಳ್ತೀನಿ ಅಷ್ಟೇ. ಇವಾಗ ಅವ್ರನ್ನ ಸ್ಕೂಲ್ಗೆ ಕಳಿಸಾದ ನಂತರ ನಾನು ಮಾರ್ನಿಂಗು ಮೆಂತ್ಯವನ್ನು ಯೂಸ್ ಮಾಡಿಕೊಂಡು ತಿನ್ಕೊಂಡು ಆ ನೀರನ್ನು ಕುಡಿದಿದ್ದೆ ಅಲ್ಲ. ಹಾಗಾಗಿ ಇವಾಗ ಸೋರೆಕಾಯಿ ಇತ್ತು, ಅದನ್ನು ಸಹ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಸೋರೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೋರೆಕಾಯಿಯನ್ನು ಪೂರ್ತಿಯಾಗಿ ನಾನು ತಗೊಂಡಿಲ್ಲ, ಒಂದು ಹಾಫ್ ಅಷ್ಟೇ ತಗೊಂಡಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಹೇಗೂ ಕಟ್ ಮಾಡ್ತಾ ಇದ್ದೆ ಅಲ್ಲ, ಹಾಗಾಗಿ ಕಟ್ ಮಾಡಿ ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಬಾಕ್ಸ್ಗೆ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಟೈಮು ಸಡನ್ನಾಗಿ ಅದನ್ನು ತಗೊಂಡು ಯೂಸ್ ಮಾಡ್ಕೋಬೋದು. ಹಾಗಾಗಿ ಬಾಕ್ಸ್ಗೆ ಇಟ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದಂಥ ಸೋರೆಕಾಯಿಯನ್ನು. ಇವಾಗ ಇದೇ ಸೋರೆಕಾಯಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲೇ ಜಾಸ್ತಿ ನೀರನ್ನು ಸೇರಿಸ್ಬಿಟ್ರೆ ಸರಿಯಾಗಿ ಪೇಸ್ಟ್ ಆಗೋದಿಲ್ಲ. ಹಾಗಾಗಿ ಇವಾಗ ಅದ್ರ ಜೊತೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಸೋದಿಸ್ಕೋಬೋದು, ಅಭ್ಯಾಸ ಇದ್ದರೆ ಹಾಗೇ ಕುಡಿಬೋದು, ಏನೂ ತೊಂದರೆ ಇಲ್ಲ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸೋದಿಸ್ಕೊಂಡಾದ್ರೂ ಸಹ ಕುಡಿಬೋದು. ಇವಾಗ ಬೇಸಿಗೆ ಇರೋದ್ರಿಂದ ಮೆಂತ್ಯ ಮತ್ತು ಈ ಸೋರೆಕಾಯಿ ಬೂದ್ಗುಂಬಳಕಾಯಿ ಎಲ್ಲನೂ ಸಹ ತುಂಬ ತಂಪು ಕೊಡುತ್ತೆ ದೇಹಕ್ಕೆ. ಹಾಗಾಗಿ ಈ ರೀತಿಯಾದಂಥ ಒಂದು ನೀರುಗಳನ್ನು ಸಹ ನಾವೇನು ಮಾಡ್ಬೋದು ಸೇವಿಸ್ಬೋದು.
ಅದನ್ನು ಮುಗಿಸ್ಕೊಂಡು 1 ಅವರ್ ವಾಕಿಂಗ್ ಸಹ ಮುಗಿಸ್ಕೊಂಡು ಬಂದೆ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ನಾನು ತಿಂಡಿ ತಿನ್ನುವಷ್ಟರಲ್ಲಿ, 11:15 ಆಗಿಬಿಟ್ಟಿತ್ತು. ಮತ್ತು ಇವತ್ತು ನಾನು ಚೋಲೆ ಭಟೂರವನ್ನು ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲೇ ಏನು ಮಾಡ್ತಾಯಿದ್ದೀನಿ, ಒಂದು ಬೌಲು ಕಲ್ಲಂಗಡಿಯನ್ನು ತಿಂತಾಯಿದ್ದೀನಿ. ಕಲ್ಲಂಗಡಿಯನ್ನು ತಿಂದು ಒಂದು 1/2 ಅವರ್ ಬಿಟ್ಟಾದ ನಂತರ ನಾನು ಏನು ಮಾಡ್ತೀನಿ, ಬ್ರೇಕ್ಫಾಸ್ಟನ್ನು ತಿಂತೀನಿ. ಅದನ್ನು ತಿಂದಾದ ನಂತರ ಇಲ್ಲಿ ನಾನು ಒಂದೇ ಒಂದು ಭಟೂರವನ್ನು ತಗೊಂಡಿದ್ದೀನಿ. ಇದು ಆಯಿಲಿ ಫುಡ್ ಅಲ್ಲ, ಹಾಗಾಗಿ ನಾನು ಜಾಸ್ತಿ ತಿನ್ನೋದಿಲ್ಲ. ಜಾಸ್ತಿ ತಿನ್ನೋದನ್ನು ಕಂಟ್ರೋಲ್ ಮಾಡಬೇಕಂತೇಳಿ ಮೊದಲೇ ಒಂದು ಬೌಲು ಹಣ್ಣನ್ನು ಸಹ ತಿಂದಿದ್ದೀನಿ. ಅದಾದ ನಂತರ ಇದನ್ನು ಸಹ ಸ್ಕಿಪ್ ಮಾಡೋದು ಬೇಡ, ಕ್ರೇವಿಂಗ್ಸ್ ಕಡಿಮೆ ಆಗಲ್ಲ ಅಂಥೇಳಿ ಅದನ್ನು ಸಹ ಒಂದನ್ನು ನಾನು ತಗೊಂಡಿದ್ದೀನಿ. ಎಲ್ಲವನ್ನು ಮುಗಿಸ್ಕೊಂಡು ಹಸ್ಬೆಂಡ್ ಸ್ವಲ್ಪ ಹಣ್ಣುಗಳನ್ನು ತಂದಿದ್ರು, ಅದನ್ನು ಸಹ ನಾನು ಎತ್ತಿಕ್ತಾ ಇದ್ದೀನಿ. ಇನ್ನೇನು ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿನೂ ಸಹ ಸಿಕ್ಕಿತ್ತು. ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂಬ್ಲಿಯನ್ನು ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂಬ್ಲಿಯನ್ನು ಸಹ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂಬ್ಲಿ ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಅಂಬ್ಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ 1 ಸ್ಪೂನ್ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲವನ್ನು ಸೇರಿಸಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಅಂಬ್ಲಿನೂ ಸಹ ರೆಡಿ ಆಗುತ್ತೆ. ಬೆಳಗ್ಗೆ ನಾನು ಇದನ್ನು ಆಯಿಲಲ್ಲಿ ಫ್ರೈ ಮಾಡಿರ್ತಕ್ಕಂಥ ಫುಡ್ಡನ್ನು ತಿಂದಿದ್ದೆ ಅಲ್ಲ, ಮತ್ತು ಲೇಟಾಗಿ ಸಹ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡಿದ್ದೆ ಅಲ್ಲ, ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಆ ಫುಡ್ಡನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಇದ್ರ ಜೊತೆ ಸ್ವಲ್ಪ ಮೊಸರು ಅಥವಾ ಚಿಯಾ ಸೀಡ್ಸು ಎಲ್ಲವನ್ನು ಸಹ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಕುಡಿಬೋದು, ಏನೂ ತೊಂದರೆ ಇಲ್ಲ ಅಂಥೇಳಿ ನಾನು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹುಕ್ ಬರ್ತಾ ಇರುತ್ತೆ, ಸ್ವಲ್ಪ ನೀಟಾಗಿ ನೋಡ್ಕೊಳ್ತಾ ಇರಬೇಕು. ಇವಾಗ ಚೆನ್ನಾಗಿ ಬೇಯಿಸಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯಾಹ್ನದ ತನಕ ಅದು ಕೂಲ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಮಧ್ಯಾಹ್ನ ಆದ ನಂತರ ಇದನ್ನು ನಾನು ಕುಡ್ಕೊಳ್ತೀನಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟಿದ್ದೆ, ಈ ರೀತಿ ತಂಪಾಗಿತ್ತು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸು ಹಾಗೆ ಸ್ವಲ್ಪ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ ಸೇರಿಸಾದ ನಂತರ ನಾವು ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಲ್ವ, ಹಾಗಾಗಿ ಒಂದು 10 ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಬಿಟ್ಟಾದ ನಂತರನೇ ನಾನು ಏನು ಮಾಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಇವಾಗ ಅಂಬ್ಲಿ ಸಹ ರೆಡಿಯಾಗಿದೆ. ಈ ತುಂಬ ಬೇಸಿಗೆ ಅಲ್ಲ, ಬೇಸಿಗೆಗೂ ಸಹ ಇದು ಬೆಸ್ಟ್ ಫುಡ್ ಆಗಿರುತ್ತೆ. ಹಾಗೆ ಮಾರ್ನಿಂಗ್ಗೆ ನಾವು ಹೆವಿ ತಿಂದಿದ್ರೆ ಆಫ್ಟರ್ನೂನ್ ಈ ರೀತಿಯಾಗಿ ತೊಗೋಬೋದು. ಇದ್ರ ಜೊತೆ ಒಂದು ನಾನು ಸೆಸಿಮಿ ಪ್ರೋಟೀನ್ ಲಡ್ಡುವನ್ನು ಮಾಡಿದ್ದೆ ಅಲ್ವಾ, ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಫುಡ್ ರೊಟೀನ್, ಹಾಗೆ ಮಾರ್ನಿಂಗ್ ರೊಟೀನ್ ಸಹ ಹೌದು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ, ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟನ್ನು ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.